ಓಂ ಶಾಂತಿ. ಮುರಳಿ ದಿನಾಂಕ 27/7/2022। मीठे बच्चे, तुम्हें अब असुरी अवगुण निकाल ईश्वरीय गुण धारण करने हैं। बाप से अपना 21 जन्मों का ಸ್ವರಾಜ್ಯ लेना है। ಮಧುರಾತಿ ಮಧುರ ಮಕ್ಕಳೇ, ನಮ್ಮೊಳಗಡೆ ಇರುವಂತಹ ಅಸುರಿ ಅವಗುಣಗಳನ್ನು ತೆಗೆದುಹಾಕಿ ಈಶ್ವರೀಯ ಗುಣವನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ. ಶುಭಾಬರವರಿಂದ 21 ಜನ್ಮದ ಸ್ವರಾಜ್ಯ ಅಧಿಕಾರವನ್ನು ನಾವು ಮಕ್ಕಳು ಪಡ್ಕೊಳ್ಬೇಕಾಗಿದೆ. ಪ್ರಶ್ನೆ: बाप की कौन सी एक्ट चलती है जो तुम बच्चों को भी बच्चों की ही होनी चाहिए? ಶುಭಾಬರವ್ರದ್ದು ಯಾವ ಒಂದು ಪಾತ್ರ ನಡೀತಾ ಇದೆ, ನಾವು ಮಕ್ಕಳು ಸಹ ನಮ್ಮದು ಅದೇ ಪಾತ್ರ ಆಗಿದೆ. ಅದು ಯಾವುದು ಅಂತಾರೆ ಬಾಬು? ಉತ್ತರ: बाप की एक्ट है सभी को ज्ञान और योग सिखलाने की। यही एक्ट तुम बच्चों को भी करनी है। पतितों को पावन बनाना है, तुम्हारा धंधा ही है रूहानी सर्विस करना। कोई बच्चे शरीर छोड़कर जाते हैं, फिर नया शरीर ले यही मेहनत करते हैं। दिन प्रतिदिन तुम्हारी सर्विस बढ़ती जाएगी। ಬಾಬೋರು ಹೇಳ್ತಿದ್ದಾರೆ, ಜ್ಞಾನ ಮತ್ತು ಯೋಗವನ್ನು ಕಲಿಸುವಂತಹ ಪಾತ್ರ ನಂದಾಗಿದೆ. ಈ ಒಂದು ಪಾತ್ರವನ್ನು ಸಂಗಮದ ಸಮಯದಲ್ಲಿ ತಾವು ಮಕ್ಕಳು ಸಹ ಮಾಡಬೇಕಾಗಿದೆ ಅಂತಾರೆ ಬಾಬು. ಪತಿತರನ್ನ ಪಾವನರನ್ನಾಗಿ ಮಾಡುವಂತಹದ್ದು ಇದು ಮಕ್ಕಳ ಕರ್ತವ್ಯನೂ ಸಹ ಆಗಿದೆ. ಆತ್ಮಿಕ ಸೇವೆಯನ್ನು ಮಾಡಿ ಕೆಲವೊಂದು ಮಕ್ಕಳು ಶರೀರವನ್ನು ಬಿಟ್ಟು ಹೋಗ್ತಾರೆ. ಆದರೆ ಬಾಬೋರು ಹೇಳ್ತಿದ್ದಾರೆ, ಹೊಸ ಶರೀರವನ್ನು ಪಡ್ಕೊಳ್ಳೋದು ಬಹಳ ಪರಿಶ್ರಮ ಇದೆ. ದಿನ ಪ್ರತಿದಿನ ಕಳೆದಾಗೆ ಸೇವೆ ಅಂತೂ ವೃದ್ಧಿಯಾಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಗೀತ್ ಓಂ ನಮಃ ಶಿವಾಯ. ಓಂ ಶಾಂತಿ. यही गीत यह शोभता है क्योंकि यह ऊंचे ते ऊंचे शुबाबा की महिमा है। रुद्र बाबा नहीं शुबाबा, शिव व रुद्र बाबा सही है, फिर भी शुबाबा कहना अच्छा लगता है। तुम भी शरीर ले बैठे हो, बाप ब्रह्मा द्वारा समझा रहे हैं, नहीं तो शुबाबा बोल कैसे सके। यह चैतन्य है, सत्य है, ज्ञान का सागर है। जरूर ज्ञान ही सुनाएंगे, अपना परिचय देना यह भी ज्ञान हुआ ना। फिर रचना के आदि मध्य अंत का ज्ञान अर्थात समझानी देती है, इसको भी ज्ञान कहा जाता है। ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ಶ್ರೇಷ್ಠಾತಿ ಶ್ರೇಷ್ಠನಾಗಿರುವಂಥವನು ನಾನಾಗಿದ್ದೀನಿ. ನನ್ನ ಮಹಿಮೇನು ಅಷ್ಟೊಂದು ಶ್ರೇಷ್ಠವಾಗಿದೆ. ನನಗೆ ರುದ್ರ ಬಾಬಾ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, ಶಿವಬಾಬಾ ಅಂತ ಹೇಳಲಾಗ್ತದೆ. ಆದರೆ ನನಗೇನೆ ರುದ್ರ ಅಂತ ಹೇಳೋದು ಸರಿ ಇದೆ ಅಂತಾರೆ ಬಾಬು. ಶುಭಾಬಾ ಅಂತ ಹೇಳೋದು ಅದು ಇನ್ನೂ ಚೆನ್ನಾಗಿ ಅನ್ನಿಸ್ತದೆ ಅಂತಾರೆ ಬಾಬು. ಆದರೆ ನನಗೆ ನನ್ನದೇ ಆಗಿರ್ತಕ್ಕಂತಹ ಶರೀರ ಇಲ್ಲ, ಮಾಧ್ಯಮವನ್ನು ಪಡ್ಕೊಳ್ಬೇಕಾಗ್ತದೆ. ಅರ್ಥಾತ್ ಬ್ರಹ್ಮ ತಂದೆ ಮುಖಾಂತರ ನಾನು ಮಕ್ಕಳಿಗೆ ಈ ಸಮಯದಲ್ಲಿ ಜ್ಞಾನವನ್ನು ತಿಳಿಸ್ಬೇಕಾಗ್ತದೆ. ಚೈತನ್ಯವಾಗಿರ್ತಕ್ಕಂಥವನು ನಾನೇ, ಸತ್ಯವಾಗಿರ್ತಕ್ಕಂಥವನು ನಾನೇ, ಜ್ಞಾನದ ಸಾಗರನಾಗಿರ್ತಕ್ಕಂಥವನು ನಾನೇ ಆಗಿದ್ದೀನಿ. ಮಕ್ಕಳಿಗೆ ಎಲ್ಲದಕ್ಕಿಂತ ಮೊದಲು ನನ್ನ ಪರಿಚಯವನ್ನು ಕೊಡ್ತೀನಿ. ಅರ್ಥಾತ್ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಾನೇ ಖುದ್ದಾಗಿ ಕುಳಿತಿದ್ದು ತಿಳಿಸಿಕೊಡ್ತೀನಿ. सो तो ईश्वर ही खुद परिचय देते हैं, अंग्रेजी में कहते भी हैं फादर शोज सन। बाप आकर अपना और सृष्टि के आदि मध्य अंत्य का परिचय देते हैं. ಬಾಬೋರು ಹೇಳ್ತಿದ್ದಾರೆ, ನಾನೇ ಖುದ್ದಾಗಿ ಬರಬೇಕಾಗ್ತದೆ. ಈ ಒಂದು ಚಕ್ರದ ಮಧ್ಯದಲ್ಲಿ ನನ್ನ ಪರಿಚಯವನ್ನು ನಾನೇ ಕೊಡಬೇಕಾಗ್ತದೆ ಅಂತಾರೆ ಬಾಬು. ಅಂಗ್ರೇಜಿಯವರು ಈ ರೀತಿ ಹೇಳ್ತಾರೆ, ಮೊದಲಿಗೆ ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡ್ತಾನೆ ಅಂತ ಹೇಳ್ತಾರೆ.
ನಾನೇ ಬಂದು ಸೃಷ್ಟಿಯಲ್ಲಿ ಆದಿ ಮಧ್ಯ ಅಂತ್ಯ ಹೇಗಿತ್ತು ಅಂತಕ್ಕಂಥ ಈ ಎಲ್ಲ ಪರಿಚಯವನ್ನು ನಾನೇ ಮಕ್ಕಳಿಗೆ ತಿಳಿಸಿಕೊಡ್ತೀನಿ ಅಂತಾರೆ ಬಾಬು. ಋಷಿ ಮುನಿ ಆದಿ ಸಬ್ ಕಹತೆ थे हम रचयिता और रचना को नहीं जानते. ಋಷಿ ಮುನಿ ಗುರು ಗೋಸಾಯಿಗಳು ಏನೆಲ್ಲ ಸಾಧು ಸಂತರು ಮಹಾತ್ಮರಿದ್ದರು, ಅವ್ರು ಈ ರೀತಿ ಹೇಳ್ತಾರೆ, ರಚನೆಯೂ ನನಗೆ ಗೊತ್ತಿಲ್ಲ, ರಚಯಿತನ ಬಗ್ಗೆನೂ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. अब तुम बच्चे जानते हो अखंड अटल पवित्रता सुख शांति संपत्ति ही हमारा ईश्वरीय जन्म सिद्ध अधिकार है जो फिर से ले रहे हैं. ಬಾಬಾ ತಿಳಿಸ್ತಿದ್ದಾರೆ, ನಾವು ಮಕ್ಕಳಿಗೆ ಗೊತ್ತಿದೆ ಅಟಲವಾಗಿರ್ತಕ್ಕಂತಹ ಅಖಂಡವಾಗಿರ್ತಕ್ಕಂತಹ ಪವಿತ್ರತೆಯಿಂದ ಕೂಡಿರುವಂತಹ ಸುಖ ಶಾಂತಿ ಸಂಪತ್ತಿನ ಈ ಒಂದು ರಾಜ್ಯವನ್ನು ನಾವು ಮಕ್ಕಳು ಈಶ್ವರಿಯ ಜನ್ಮಸಿದ್ಧ ಅಧಿಕಾರದಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಸುಖಧಾಮ और असुरी जन्मसिद्ध अधिकार यह दुखधाम है. रावण द्वारा हम पतित बनते हैं. ಈಶ್ವರೀಯ ಜನ್ಮದ ಅಧಿಕಾರದಿಂದ ನಾವು ಸುಖಧಾಮಕ್ಕೆ ಮಾಲೀಕರಾಗ್ತೀವಿ. ಅಸುರಿ ಜನ್ಮದ ಒಂದು ಅಧಿಕಾರದಿಂದ ಸಿದ್ಧ ಆಗ್ತದೆ ನಾವು ದುಃಖಧಾಮದಲ್ಲಿದ್ದೀವಿ ಅಂತ. रावण द्वारा हम पतित बनते हैं. रावण से वर्षा मिलता ही है पतित बनने का. ರಾವಣನ ಆಧಾರದಿಂದಲೇ ನಾವು ಪತಿತರಾಗ್ತೀವಿ. ಹಾಗಾದರೆ ರಾವಣನಿಂದ ಬಾಬೋರು ಹೇಳ್ತಿದ್ದಾರೆ ಪತಿತತನದ ಆಸ್ತಿನೇ ತಮಗೆ ಸಿಗ್ತಾ ಇದೆ ಅಂತ. ಪರಂತು अपने को पतित अथवा रावण समझते नहीं है. अब यह असुरी संप्रदाय बदल दैवी संप्रदाय बन रही है. तुम यह आते ही हो असुरी अवगुणों को निकाल ईश्वरीय गुण धारण करने, ईश्वरीय गुण धारण कराने वाला बाप ही है. ಬಾಬೋರು ಹೇಳ್ತಿದ್ದಾರೆ, ಈ ಪ್ರಪಂಚದಲ್ಲಿ ಯಾವ ಮನುಷ್ಯನೂ ತನ್ನನ್ನು ತಾನು ಪತಿತ ಅಂತ ರಾವಣ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಈ ಅಸುರಿ ಸಂಪ್ರದಾಯ ನಾಳೆ ದೈವಿ ಸಂಪ್ರದಾಯವಾಗಿ ಬದಲಾವಣೆ ಆಗ್ತದೆ ಅಂತಾರೆ ಬಾಬಾ. ನಮಗೂ ಸಹ ಗೊತ್ತಿದೆ, ಅಸುರಿ ಅವಗುಣಗಳೇನಾದರೂ ಇದ್ದರೆ ಅದನ್ನು ತೆಗೆದುಹಾಕಿ ಈಶ್ವರೀಯ ಗುಣವನ್ನು ನಾವು ಮಕ್ಕಳು ಧಾರಣೆ ಮಾಡಿಕೊಳ್ಬೇಕಾಗಿದೆ. ಈಶ್ವರೀಯ ಗುಣವನ್ನು ಧಾರಣೆ ಮಾಡಿಸುವಾತ ಕೇವಲ ಶುಭಾಬರವರೇ ಆಗಿದ್ದಾರೆ. तुम जानते हो अब हम आए हैं बेहद के बाप से अपना फिर से जन्म सिद्ध अधिकार 21 जन्मों का स्वराज्य लेने हैं. यह बैठे ही है सूर्यवंशी चंद्रवंशी ಸ್ವರಾಜ್ಯ ಪ್ರಾಪ್ತ ಕರ್ನೆ. ಬಾಬೋರು ಹೇಳ್ತಿದ್ದಾರೆ, ನಮಗೂ ಸಹ ಗೊತ್ತಿದೆ ನಾವು ಬಂದಿರೋದೇ ಶುಭಾಬರವರಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯೋದಕ್ಕಾಗಿ. ಇದು ನಾವು ಮಕ್ಕಳ ಒಂದು ಜನ್ಮಸಿದ್ಧ ಅಧಿಕಾರ ಆಗಿದೆ. 21 ಜನ್ಮಗಳಿಗೆ ಬೇಕಾಗುವಂತಹ ಸ್ವರಾಜ್ಯವನ್ನು ನಾವು ಮಕ್ಕಳು ಬಾಬೋರಿಂದ ಪಡಿತಾ ಇದ್ದೀವಿ. यह बैठे ही है सूर्यवंशी चंद्रवंशी ಸ್ವರಾಜ್ಯ ಪ್ರಾಪ್ತ ಕರ್ನೆ. ಬಾಬೋರ್ ಎದುರುಗಡೆ ನಾವು ಕುಳಿತಿರೋದೇ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ. जो स्वराज्य तुम कल्प कल्प प्राप्त करते आए हो गवाते हो फिर पाते हो. ಈ ಸ್ವರಾಜ್ಯವನ್ನು ಕಲ್ಪಕ್ಕೂ ನಾವು ಮಕ್ಕಳು ಪಡಿತಾ ಹೋಗ್ತೀವಿ. ಹಿಂದಿನ ಕಲ್ಪದಲ್ಲೂ ಪಡ್ಕೊಂಡಿದ್ವಿ, ಮತ್ತೆ ಪಾತ್ರ ಮಾಡ್ತಾ ಮಾಡ್ತಾ ಕಳ್ಕೊಂಡಿದ್ದೀವಿ, ಮತ್ತೆ ಈ ಕಲ್ಪದಲ್ಲಿ ಪಡ್ಕೊಂಡಿದ್ದೀವಿ, ಮತ್ತೆ ಪಾತ್ರ ಮಾಡ್ತಾ ಮಾಡ್ತಾ ಕಳ್ಕೊಳ್ತೀವಿ ಅಂತಾರೆ ಬಾಬಾ. वर्षा लेने वाले बच्चों को बाप को याद करना पड़ेगा. ಆಸ್ತಿಯನ್ನು ಕೊಡುವಾತ ನಾನೇ ಆಗಿದ್ದೀನಿ ಎಂದಾಗ ನೀವು ಮಕ್ಕಳು ನನ್ನನ್ನು ನೆನಪು ಮಾಡಲೇಬೇಕಲ್ವಾ ಅಂತಾರೆ ಬಾಬು. हम माता पिता के सम्मुख बैठे हैं वर्षा लेने के लिए. जो गोद लेते हैं वह जरूर ब्राह्मण निकलाएंगे. यह ज्ञान यज्ञ है. फिर यज्ञ कहो व पाठशाला कहो,
ಏಕ ಹಿ ಬಾತ್ ಹೇನ. ಬಾಬೋರು ಹೇಳ್ತಿದ್ದಾರೆ, ಇದನ್ನ ನೀವು ಜ್ಞಾನ ಯಜ್ಞ ಅಂತನಾದ್ರೂ ಕರೀರಿ, ಅಥವಾ ಇದನ್ನ ಒಂದು ಪಾಠಶಾಲೆ ಅಂತನಾದ್ರೂ ಕರೀರಿ. ಯಜ್ಞ ಮತ್ತು ಪಾಠಶಾಲೆ ಎನ್ನುವಂಥದ್ದು ಎರಡೂ ಒಂದೇ ಅರ್ಥವನ್ನು ಸೂಚಿಸುವಂತ ಒಂದು ಮಾತಾಗಿದೆ ಅಂತಾರೆ ಬಾಬಾ. ಜಬ್ ರುದ್ರ ಯಜ್ಞ ರಚತೆ ಹೇ ತೋ ಪಾಠಶಾಲಾ ಭಿ ಬನಾ ದೇತೆ ಹೇ. ಏಕ ತರಫ್ ವೇದ ಶಾಸ್ತ್ರ ಆದಿ, ಏಕ ತರಫ್ ಗೀತಾ, एक तरफ एक तरफ रामायण आदि रखते हैं. जिसको रामायण सुनते हैं वह उनके तरफ जाकर सुने, जिसको गीता सुनते हो वह उनके पास जाकर सुने. यह रुद्र ज्ञान यज्ञ है जिसमें सब कुछ स्वाह होना है. ಬಾಬೋರು ಹೇಳ್ತಿದ್ದಾರೆ, ಒಂದು ಕಡೆಗೆ ವೇದಶಾಸ್ತ್ರಗಳನ್ನು ಇಡಿ, ಮತ್ತೊಂದೆಡೆಗೆ ಗೀತೆ ಇದೆ, ಮತ್ತೊಂದೆಡೆಗೆ ರಾಮಾಯಣವನ್ನು ಇಡಿ. ರಾಮಾಯಣವನ್ನು ಯಾರು ಕೇಳಬೇಕು ಅನ್ನೋರಿದ್ದಾರೋ ಅಲ್ಲಿ ಹೋಗಿ ಕೇಳಿ, ಗೀತೆಯನ್ನು ಕೇಳುವಂಥವರು ಅಲ್ಲೋಗಿ ಕೇಳಿ. ಆದರೆ ರುದ್ರಜ್ಞಾನ ಯಜ್ಞ ಇದಾಗಿದೆ ಎಂದಾಗ ನಾಳೆ ಒಂದು ದಿನ ಈ ಜ್ಞಾನದ ಯಜ್ಞದಲ್ಲಿ ಎಲ್ಲವೂ ಸಮರ್ಪಣೆ ಆಗ್ತದೆ ಅಂತಾರೆ ಬಾಬು. ಸೃಷ್ಟಿ ಕಾ ಅಂತ ಹೇತೋ ಸಭಿ ಜ್ಞಾನೋ ಕಾ ಭಿ ಅಂತ ಹಿ. ಜ್ಞಾನ ಯಜ್ಞ ತೋ ಏಕ ಹಿ ಹೇ. ಸೃಷ್ಟಿಯ ಅಂತ್ಯ ಆಗ್ತದೆ ಅಂತಂದಾಗ ಜ್ಞಾನದ ಅಂತ್ಯನೂ ಸಹ ಆಗಬೇಕಾಗಿದೆ. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಜ್ಞಾನದ ಯಜ್ಞ ಕೇವಲ ಒಂದೇ ಒಂದು ಬಾರಿ ಸಂಗಮದಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆ. ಬಾಕಿ ಜೋ ಅನೇಕ ಪ್ರಕಾರ ಕೆ ಯಜ್ಞ ಹೈ ವಹ ಹೇ ಮೆಜಾರಿಟಿ ಯಜ್ಞ, जिसमें जौ तील आदि ಸಾಮಗ್ರಿ ಪಡ್ತಿ ಹೈ. ಬಾಬೋರು ಹೇಳ್ತಿದ್ದಾರೆ, ಅನೇಕ ಪ್ರಕಾರದ ಯಜ್ಞಗಳು ಹೊರಗಿನ ಪ್ರಾಪಂಚಿಕ ವಾತಾವರಣದಲ್ಲಿ ಇದೆ. ಆ ಎಲ್ಲ ಯಜ್ಞಗಳನ್ನು ಒಂದು ಮಟೀರಿಯಲ್ ಯಜ್ಞ, ಸಾಮಗ್ರಿಗಳ ಯಜ್ಞ ಅಂತ ಕರೆಯಲಾಗ್ತದೆ. ಅದರಲ್ಲಿ ತುಪ್ಪ, ಎಣ್ಣೆ, ಹವಳ, ಬೆಳ್ಳಿ, ಗಂಧ ಇತ್ಯಾದಿ ಸ್ಥೂಲ ಸಾಮಗ್ರಿಗಳನ್ನು ಬಳಕೆ ಮಾಡಲಾಗ್ತದೆ. ಇದು ಒಂದು ಬೇಹದ್ದಿನ ಯಜ್ಞ. ಈ ಬೇಹದ್ದಿನ ಯಜ್ಞದಲ್ಲಿ ಬಾಬೋರು ಹೇಳ್ತಿದ್ದಾರೆ, ನಾಳೆ ಒಂದು ದಿನ ಎಲ್ಲವೂ ಸಮರ್ಪಣೆ ಆಗಲಿದೆ ಅಂತಾರೆ ಬಾಬು. ವಹ ದುಃಖ ದೇನೆ ವಾಲಿ ಚೀಜ್ ಕೊಯ್ ಹೋತಿ ನಹಿ ಹೇ ಬಚ್ಚೆ ಸತ್ಯುಗ में. यह तो कितना दुख है, बीमारी आदि कितनी रुद्धि को पा रही है. भिन्न भिन्न प्रकार के दुख रोग निकलते जाते हैं. ड्रामा में यह सब ನೂಂದ ಹೇ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಸತ್ಯಯುಗದಲ್ಲಿ ದುಃಖವನ್ನು ಕೊಡುವಂತಹ ಯಾವುದೇ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬಾಬಾ ತಿಳಿಸ್ತಿದ್ದಾರೆ, ಕಾಲಕ್ರಮೇಣವಾಗಿ ರೋಗ ಹೆಚ್ಚುತ್ತಾ ಹೋದಾಗೆ ದುಃಖವೂ ಹೆಚ್ಚಾಗ್ತದೆ. ಭಿನ್ನ ಭಿನ್ನ ಪ್ರಕಾರದ ದುಃಖ ಮತ್ತು ರೋಗಗಳು ಹೆಚ್ಚಾಗ್ತಾ ಇದೆ. ರೋಗ ಹೆಚ್ಚಿದಷ್ಟು ಮನುಷ್ಯನ ದುಃಖನೂ ಹೆಚ್ಚಾಗ್ತಾ ಇದೆ. ಇದು ಸಹ ನಾಟಕದಲ್ಲಿ ನಿಶ್ಚಿತ ಆಗಿದೆ ಅಂತಾರೆ ಬಾಬು. ಮನುಷ್ಯ ನಾನಾ ರೂಪದ ದುಃಖಗಳನ್ನು ಇವತ್ತು ಭೋಗಿಸ್ತಾ ಇದ್ದಾನೆ. ಇಸ್ಕೋ ಕಹಾ ಹಿ ಜಾತಾ ಹೇ ಸುಖಧಾಮ್ ಶೋಕವಾಟಿಕ. ಇದಕ್ಕೇನೆ ಹೇಳಲಾಗ್ತದೆ, ಇಸ್ಕೋ ಕಹಾ ಹಿ ಜಾತಾ ಹೇ ದುಃಖಧಾಮ್ ಶೋಕವಾಟಿಕ. ಮನುಷ್ಯ ದುಃಖಿ ಹೇ ಕ್ಯೂಂಕಿ ರಾವಣ ರಾಜ್ಯ ಹೇ ನ. ರಾಮ ರಾಜ್ಯ ಮೇ ರಾವಣ ಹೋತಾ ಹಿ ನಹಿ. ಇದಕ್ಕೇನೆ ಹೇಳಲಾಗ್ತದೆ ದುಃಖಧಾಮ ಅಂತ, ಅಥವಾ ಶೋಕವಾಟಿಕೆ ಅಂತ ಹೇಳಲಾಗ್ತದೆ. ಈ ಸಮಯದಲ್ಲಿ ಮನುಷ್ಯ ಸಂಪೂರ್ಣವಾಗಿ ದುಃಖಿಯಾಗಿದ್ದಾರೆ. ದುಃಖಿಯಾಗಿರೋ ಕಾರಣದಿಂದ ಇದನ್ನ ರಾವಣನ ರಾಜ್ಯ ಅಂತ ಕರೆಯಲಾಗ್ತದೆ. ಆದರೆ ರಾವಣ ಇದ್ದಾಗ ರಾಮನ ರಾಜ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬು. ಆಧಾ ಕಲ್ಪ ಹೇ ಸುಖಧಾಮ್, ಆಧಾ ಕಲ್ಪ ಹೇ ದುಃಖಧಾಮ್. ರಾಮ್ ನಿರಾಕಾರ ಪರಂಪಿತಾ ಪರಮಾತ್ಮ ಕೋ ಕಹತೆ ಹೇ. ಅರ್ಧ ಕಲ್ಪ ಸುಖಧಾಮ ನಡೆದ್ರೆ ಇನ್ನರ್ಧ ಕಲ್ಪ ದುಃಖಧಾಮ ನಡೀತದೆ. ನಿರಾಕಾರನಾಗಿರ್ತಕ್ಕಂತಹ ಶುಭಾಬರವರೇ ರಾಮ ಅಂತ ಕರೆಯಲಾಗ್ತದೆ. ಜಿತನಾ ಜಿತನಾ ಸಮಯ ಬೀತತಾ ಜಾಯೇಗಾ ಉತನಾ ಉತನಾ
ಜ್ಞಾನ ಶಾರ್ಟ್ ಹೋತಾ ಜಾಯೇಗಾ. ಎಷ್ಟೆಷ್ಟು ಸಮಯ ಕಳೀತಾ ಕಳೀತಾ ಹೋಗ್ತದೋ ಅಷ್ಟಷ್ಟು ಬಾಬೋರೆ ಇಟ್ಟಿದ್ದಾರೆ ಜ್ಞಾನ ಅಂತಕ್ಕಂಥದ್ದು ಸ್ವತಃವಾಗಿ ಶಾರ್ಟ್ ಆಗ್ತಾ ಬರ್ತದೆ ಅಂತಾರೆ ಬಾಬಾ. इतना शॉर्ट में समझाने के लिए बाबा युक्तियाँ रच रहे हैं. विनाश के समय मनुष्यों को वैराग्य आएगा. ಇಷ್ಟೊಂದು ಬಾಬಾ ಹೇಳ್ತಿದ್ದಾರೆ, ಶಾರ್ಟ್ ಆಗಿರ್ತಕ್ಕಂತಹ ಇಷ್ಟೊಂದು ಜ್ಞಾನವನ್ನು ಯಾವ ರೀತಿ ಮನುಷ್ಯನಿಗೆ ಮೊಟಕುಗೊಳಿಸಿ ಅದನ್ನು ತಿಳಿಸ್ಬೇಕು ಅಂತಕ್ಕಂಥ ಯುಕ್ತಿಗಳನ್ನು ಬಾಬೋರು ಸಾಕಷ್ಟು ಬಾರಿ ಮುರಳಿಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. विनाश के समय मनुष्यों को वैराग्य आएगा. ವಿನಾಶದ ಸಮಯದಲ್ಲಿ ಮನುಷ್ಯನಿಗೆ ಸ್ವತಃವಾಗಿ ವೈರಾಗ್ಯ ಬಂದೇ ಬರ್ತದೆ ಅಂತಾರೆ ಬಾಬಾ. फिर समझेंगे कि बरोबर यह वही महाभारत की लड़ाई है. ಬಾಬೋರು ಹೇಳ್ತಿದ್ದಾರೆ, ಆಗ ಅವರಿಗೆ ಗೊತ್ತಾಗ್ತದೆ ಈಗ ನಡೀತಾ ಇರೋದು ಒಂದು ಮಹಾಭಾರತದ ಯುದ್ಧ ಅಂತ. बाबा ने यह भी समझाया है, पवित्र देवताएं कभी अपवित्र दुनिया में पैर नहीं रख सकते. ನಾವು ಮಕ್ಕಳಿಗೆ ಗೊತ್ತಿದೆ, ಪವಿತ್ರ ದೇವತೆಗಳು ಎಂದಿಗೂ ಸಹ ಅಪವಿತ್ರ ಒಂದು ಜಗತ್ತಿನಲ್ಲಿ ತಮ್ಮ ಪಾದವನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. तुम लक्ष्मी से धन मांगते हो, परंतु लक्ष्मी कहाँ से लाएंगे? यह भी मम्मा बाप से धन लेती है. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಲಕ್ಷ್ಮಿಯ ಬಳಿ ಈ ರೀತಿ ತೋರಿಸಲಾಗ್ತದೆ, ಲಕ್ಷ್ಮಿ ಹಣಕ್ಕೆ ಬಹಳ ಫೇಮಸ್ ಅಂತ ಹೇಳಲಾಗ್ತದೆ. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಲಕ್ಷ್ಮಿ ಹಣವನ್ನು ಎಲ್ಲಿಂದ ತಗೊಂಡು ಬಂದರು? ಇದು ಒಂದು ಲಕ್ಷ್ಮಿಯ ಒಂದು ಪಾತ್ರ ಮೊಮ್ಮಾರವರಿಗೆ ಬಹಳ ಸೀಮಿತವಾಗಿರ್ತಕ್ಕಂಥದ್ದು. ಮೊಮ್ಮಾರವರು ಶುಭಾಬರವರಿಂದ ಜ್ಞಾನ ಹಣವನ್ನು ಸಂಗಮದ ಸಮಯದಲ್ಲಿ ಪಡೀತಾರೆ. ಯಹ ಸರಸ್ವತಿ ಸಾತ್ ಬ್ರಹ್ಮ ವಹ ಭಿ ದೋನೋ ಜರೂರ್ ಚಾಯಿ, ನಿಶಾನಿ ಚಾಯಿ. ಸರಸ್ವತಿಯ ಜೊತೆಗೆ ಬಾಬೋರು ಹೇಳ್ತಿದ್ದಾರೆ, ಬ್ರಹ್ಮನೂ ಸಹ ಬೇಕು. ಇಬ್ಬರೂ ಒಟ್ಟೊಟ್ಟಿಗೆ ಬೇಕು ಅಂತಾರೆ ಬಾಬೋರು. ಒಂದು ಕಡೆ ಜ್ಞಾನನೂ ಬೇಕಾಗ್ತದೆ, ಇನ್ನೊಂದು ಕಡೆಗೆ ಸ್ಥೂಲವಾಗಿರ್ತಕ್ಕಂತಹ ಸಂಪತ್ತು ಸಹ ಬೇಕಾಗ್ತದೆ. कहाँ से धन मिलता जरूर है, इसलिए महालक्ष्मी की पूजा होती है. उनको 4 भुजाएं देते हैं. ಬಾಬೋರು ಹೇಳ್ತಿದ್ದಾರೆ, ಯಾವುದಾದ್ರೂ ರೂಪದಿಂದ ಹಣ ಸಿಗ್ತದೆ ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಅಂತ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥ ಒಬ್ಬ ಜೀವರಾಶಿಗೆ ಬಲವಾಗಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇದೆ. ಅದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ವಿಶೇಷ ದಿನಗಳಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡಲಾಗ್ತದೆ. 4 ಭುಜವನ್ನು ಹೊಂದಿರತಕ್ಕಂತಹದನ್ನು ತೋರಿಸಲಾಗ್ತದೆ ಅಂತಾರೆ ಬಾಬಾ. टांगे तो इतनी देते नहीं, रावण को 10 मुख देते हैं, टांगे तो नहीं देते हैं. ಆದರೆ 4 ಭುಜಗಳನ್ನು ತೋರಿಸ್ತಾರೆ, ಆದರೆ ಬಾಬೋರು ಹೇಳ್ತಿದ್ದಾರೆ 4 ಕಾಲುಗಳನ್ನು ತೋರಿಸೋಂಗಿಲ್ಲ. ಉದಾಹರಣೆಗೆ ರಾವಣನಿಗೆ 10 ತಲೆಗಳನ್ನು ಹೊಂದಿರತಕ್ಕಂಥ ಒಂದು ಭಾವಚಿತ್ರವನ್ನು ತೋರಿಸ್ತಾರೆ, ಆದರೆ 10 ಕಾಲುಗಳನ್ನು ಹೊಂದಿರತಕ್ಕಂಥ ಒಂದು ಭಾವಚಿತ್ರವನ್ನು ರಾವಣದನ್ನು ತೋರಿಸೋಂಗಿಲ್ಲ ಅಂತಾರೆ ಬಾಬಾ. जब कोई को पति मारता है तो उनकी आत्मा को इनवाइट किया जाता है, परंतु आए कैसे? ब्राह्मण के तन में आती है, बुलवाया जाता है. यह रस्म रिवाज ड्रामा में मूंदी हुई है. ಯಾರಾದರೂ ದೇಹ ಬಿಟ್ಟಾಗ ಪುನಃ ಬ್ರಾಹ್ಮಣರನ್ನು ಕರೆದು ಅವರಿಗೆ ಪುನಃ ಒಂದು ಊಟ ಹಾಕುವಂಥ ಪದ್ಧತಿ, ಜೊತೆಗೆ ಆ ಬ್ರಾಹ್ಮಣರು ಹೋಗಿರುವಂಥ ಆತ್ಮಗಳನ್ನು ಕರೆಸುವಷ್ಟು ಒಂದು ಸಾಮರ್ಥ್ಯ ಇರುವಂಥವರು ಅನ್ನೋದು ಈ ಒಂದು ಪದ್ಧತಿ ಎನ್ನುವುದು ಈ ಒಂದು ಕಲಿಯುಗದ ಪ್ರಪಂಚದಲ್ಲಿ ನಾಟಕದಲ್ಲಿ ನಿಶ್ಚಿತವಾಗಿ ನಡೀತಾ ಇದೆ ಅಂತಾರೆ ಬಾಬಾ. तो अब तुम बच्चों को
बच्चों का धंधा ही यह सर्विस का हुआ। शरीर छोड़कर फिर कहाँ जन्म ले, फिर मेहनत करते हैं। तुम्हारा है ही पतितों को पावन बनाने का धंधा। तुम आगे चल देखेंगे कैसे सर्विस बढ़ती है। कल्प पहले भी ऐसे हुआ था, वही ರೀಲ है। ನಮ್ಮ ಮಕ್ಕಳ ಕರ್ತವ್ಯನೇ ಆಗಿದೆ ಸೇವೆಯನ್ನ ಮಾಡುವಂಥದ್ದು. ಆದರೆ ಬಾಬೋರು ಹೇಳ್ತಿದ್ದಾರೆ, ಸೇವೆ ಮಾಡ್ತಾ ಇರ್ತೀವಿ, ಪಾತ್ರ ಮುಗಿದೋಯ್ತು, ಜನ್ಮ ಬಿಡಬೇಕಾಗ್ತದೆ, ಮತ್ತೆ ಹೋಗಿ ಮುಂದಿನ ಒಂದು ಜನ್ಮವನ್ನ ಪಡೀತಾ ಹೋಗಿ ಪಾತ್ರ ಮಾಡೋದು ಬಹಳ ಪರಿಶ್ರಮದ ಮಾತು. ಪತಿತರನ್ನ ಪಾವನರನ್ನಾಗಿ ಮಾಡುವಂತಹ ಕರ್ತವ್ಯವನ್ನ ನಾವು ಮಕ್ಕಳು ಮಾಡಬೇಕಾಗ್ತದೆ. ಮುಂದೆ ಮುಂದೆ ಹೋದಾಗೆ ಸೇವೆ ವಿಸ್ತಾರವಾಗಿ ವೃದ್ಧಿ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಕಲ್ಪ ಪಹಲೆ ಬಿ ಏಸೆ ಹುವಾತ ವಹಿ ರೀಲೆ ಹೈ. ಕಲ್ಪದ ಹಿಂದೆನೂ ನಾಟಕ ಈ ರೀತಿ ಪುನರಾವರ್ತನೆ ಆಗಿತ್ತು. ಈ ಕಲ್ಪದಲ್ಲಿಯೂ ನಾಟಕ ಇದೇ ರೀತಿ एक्यूरेट आगे पुनरावर्तने ಆಗ್ತಾ ಇದೆ. बाप भी ज्ञान और योग सिखलाने की वही एक्ट करते हैं जो कल्प पहले की है। इसमें जरा भी फर्क नहीं पड़ सकता है। यह ड्रामा है ना। हम आत्माएं घर से आती है, मनुष्य तन धारण कर पाठ बजाती है. ಬಾಬೋರು ಹೇಳ್ತಿದ್ದಾರೆ, ನಾನೇ ಖುದ್ದಾಗಿ ಕುಳಿತಿದ್ದು ಮಕ್ಕಳಿಗೆ ಜ್ಞಾನ ಮತ್ತು ಯೋಗವನ್ನ ಕಲಿಸಿಕೊಡ್ತಾ ಇದ್ದೀನಿ. ಇದು ಸಂಗಮ ಯುಗದಲ್ಲಿ ನನ್ನ ಪಾತ್ರ ಆಗಿದೆ. ಈ ಪಾತ್ರವನ್ನ ಪ್ರತಿಯೊಂದು ಕಲ್ಪಕ್ಕೂ ನಾನು ನಿಭಾಯಿಸ್ತೀನಿ ಅಂತಾರೆ ಬಾಬು. ಆದರೆ ಈ ಪಾತ್ರವನ್ನ ನಿಭಾಯಿಸೋದ್ರಲ್ಲಿ ಅಂಶ ಮಾತ್ರದಲ್ಲಿಯೂ ಯಾವುದೇ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸಹ ನಾಟಕದಲ್ಲಿ ನಿಶ್ಚಿತಗೊಂಡಿದೆ ಅಂತಾರೆ ಬಾಬು. मनुष्य तन धारण कर पाठ बजाती है हर ಆತ್ಮ. ಪ್ರತಿಯೊಂದು ಆತ್ಮ ಬರುವಾಗ ಮೂಲ ಮನೆಯಾಗಿರ್ತಕ್ಕಂತಹ ಪರಮಧಾಮದಿಂದ ಬರ್ತಾರೆ. ಶರೀರ ರೂಪಿ ಅಂತಕ್ಕಂತಹ ಬಟ್ಟೆಯನ್ನು ಧರಿಸಿ ಪಾತ್ರವನ್ನ ಮಾಡ್ತಾ ಮಾಡ್ತಾ ಹೋಗ್ತಾರೆ. ತುಮಾರಿ ಬುದ್ಧಿ ಮೇ ಯಹ ರಹನಾ ಹೈ, ऊंचे ते ऊंचे बाप है वही वर्षा देते हैं. फिर है ब्रह्मा विष्णु शंकर है. ब्रह्मा द्वारा स्थापना होती है, फिर वही पालना करते हैं. विष्णुपुरी के मालिक बन. ಬಾಬೋರು ಹೇಳ್ತಿದ್ದಾರೆ, ನಮ್ಮ ಬುದ್ಧಿಯಲ್ಲಿ ಈ ಒಂದು ಮಾತು ನೆನಪಿರಬೇಕಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠನಾಗಿರ್ತಕ್ಕಂತಹ ಶುಭಾಬರವರು ನಾವು ಮಕ್ಕಳಿಗೆ ಶ್ರೇಷ್ಠ ಮತವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಶಂಕರರ ಪಾತ್ರವನ್ನ ಮಾಡುವಾತ ಶುಭಾಬರವರೇ ಆಗಿದ್ದಾರೆ. ಬ್ರಹ್ಮ ತಂದೆ ಮುಖಾಂತರ ಸ್ಥಾಪನೆ ಕಾರ್ಯ ನಡೀತದೆ. ನಂತರ ವಿಷ್ಣುವಿನ ಮುಖಾಂತರ ಪಾಲನೆ ಕಾರ್ಯ ನಡೀತದೆ. ಆಗ ವಿಷ್ಣುಪುರಿಗೆ ನಾವು ಮಕ್ಕಳು ಮಾಲೀಕರಾಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. ವಿಷ್ಣುಪುರಿ ಕಹೋ ವಾ ಲಕ್ಷ್ಮೀನಾರಾಯಣ ಕಿ ಪುರಿ ಕಹೋ, ಬಾತ್ ಏಕ್ ಹಿ ಹೈ. ವಿಷ್ಣುಪುರಿ ಅಂತನಾದ್ರೂ ಕರೀರಿ ಸತ್ಯಯುಗವನ್ನ, ಅಥವಾ ಲಕ್ಷ್ಮೀನಾರಾಯಣರ ಪುರಿ ಅಂತನಾದ್ರೂ ಕರೀರಿ, ಮಾತಂತೂ ಒಂದೇ ಆಗಿದೆ ಅಂತಾರೆ ಬಾಬು. बाप कहते हैं बच्चे तुम हमारे थे, हमने तुमको भेजा पाठ बजा, यह भी ड्रामा में नूंद है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ನೀವು ನನ್ನವರಾಗಿದ್ದೀರಿ, ನಾನು ನಿಮ್ಮನ್ನೇ ಇಲ್ಲಿ ಪಾತ್ರ ಮಾಡೋದಕ್ಕಾಗಿ ಕಳಿಸಿಕೊಟ್ಟಿದ್ದೆ. ಇದು ಸಹ ನಾಟಕದಲ್ಲಿ ನಿಶ್ಚಿತಗೊಂಡಿದೆ ಅಂತಾರೆ ಬಾಬು. यह भी तुम समझते हो जो अच्छी रीति पुरुषार्थ करेंगे वह फिर नंबरवार सुखधाम में आएंगे. तुम याद करते हो सुखधाम को, जानते हो यह दुखधाम है और कोई को पता नहीं है. तुम बच्चों की बुद्धि में आता है कि यह दुखधाम है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳು ಚೆನ್ನಾಗಿ ಪುರುಷಾರ್ಥವನ್ನ ಮಾಡಿದಾಗ ಸುಖಧಾಮಕ್ಕೆ ಬರಲಿಕ್ಕೆ ಸಾಧ್ಯ. ಆದರೆ ಸುಖಧಾಮದಲ್ಲಿ ಎಲ್ಲರೂ ಒಂದೇ ರೀತಿ ಸ್ಥಾನ ಮತ್ತು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಂಗಿಲ್ಲ. ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಅಲ್ಲಿ ಪದವಿಗಳು
ಸಿಗ್ತಾ ಹೋಗ್ತದೆ. ನಾವು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಆದರೆ ಬಾಬೋರು ಹೇಳ್ತಿದ್ದಾರೆ, ನಡೀತಾ ಇರೋದು ದುಃಖಧಾಮ ಆಗಿದೆ. ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ನೆನಪಿರ್ಲಿ ಅಂತಾರೆ ಬಾಬು. ತುಮ ಸುಖಧಾಮ್ ಸ್ಥಾಪನ್ ಕರ್ನೆ ವಾಲೆ ಬಾಪ ಸೆ ವರ್ಷ ಪಾ ರಹೆ ಹೋ. ಸುಖಧಾಮವನ್ನು ಸ್ಥಾಪನೆ ಮಾಡುವಂತಹ ಶುಭಾಬರವರಿಂದ ನಾವು ಮಕ್ಕಳು ಈಗ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ. ತುಮ್ ಜಾನ್ತೆ ಹೋ ಅಭಿ ಹಮ್ ರಾಮ್ ಕೆ ಬನೆ ಹೇ, ಬಾಕಿ ತೋ ಸಬ್ ರಾವಣ ಕುಲ ಕೆ ಹೇ, ಏಕ್ ತರಫ್ ವಹ ತುಮಾರೇ ತರಫ್ ಹಮ್ ಹೇ. ಬಾಬಾ ಹೇಳ್ತಿದ್ದಾರೆ, ನಾವು ಮಕ್ಕಳಿಗೂ ಸಹ ಗೊತ್ತಿದೆ, ನಾವೀಗ ರಾಮನ ಅರ್ಥಾತ್ ಶುಭಾಬರವರಿಗೆ ಮಕ್ಕಳಾಗಿದ್ದೀವಿ ಅಂತ. ಹಾಗಾದರೆ ಬಾಬಾ ಹೇಳ್ತಾರೆ, ಒಂದು ಕಡೆ ರಾಮನ ಒಂದು ಸಮೂಹ ಸಂಘಟನೆ ಇದೆ, ಮತ್ತೊಂದೆಡೆಗೆ ರಾವಣನ ಕುಲ ನಡೀತಾ ಇದೆ ಅಂತಾರೆ ಬಾಬು. ಮೈ ಆತ್ಮ ಏಕ ಪುರಾಣ ಶರೀರ್ ಚೋಡ್ ದೂಸರಾ ನಯಾ ಲೇತಿ ಹೂँ, पुरुषार्थ कर रहे हैं ज्ञान सागर, पतित पावन सदगति दाता बाप द्वारा है. वह इस ब्रह्मा द्वारा पढ़ाते हैं, पढ़ती आत्मा है. आत्मा में ही बैरिस्टरी आदि के संस्कार रहते हैं ना. आत्मा बोलती है आर्गन्स द्वारा. ಬಾಬೋರು ಹೇಳ್ತಿದ್ದಾರೆ, ನಾವಾತ್ಮ ಹಳೆಯ ಶರೀರವನ್ನು ಬಿಟ್ಟು ಪುನಃ ಹೊಸ ಶರೀರವನ್ನು ಪಡ್ಕೊಳ್ತೀವಿ. ಪುರುಷಾರ್ಥವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀವಿ. ಶುಭಾಬ ಜ್ಞಾನ ಸಾಗರ, ಪತಿತ ಪಾವನ ಅಂತ ಕರೆಯಲಾಗ್ತದೆ. ಸರ್ವರಿಗೂ ಸದ್ಗತಿದಾತ ಶುಭಾಬರವರಾಗಿದ್ದಾರೆ. ಅಂತ ತಂದೆಯ ಮುಖಾಂತರ ನಾವು ಮಕ್ಕಳು ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ. ಬ್ರಹ್ಮ ತಂದೆಯ ಮುಖಾಂತರ ವಿದ್ಯೆಯನ್ನು ಓದ್ತಾ ಇದ್ದೀವಿ. ಓದುವಂಥವರು ವಿದ್ಯೆಯನ್ನು ಆತ್ಮನೇ ಓದ್ತಾ ಇದೆ ಅಂತಾರೆ ಬಾಬು. ಆತ್ಮನೇ ಬ್ಯಾರಿಸ್ಟರ್ ವಿದ್ಯೆಯನ್ನು ತನ್ನ ಸಂಸ್ಕಾರವನ್ನಾಗಿ ಮಾಡಿಕೊಳ್ತದೆ. ಆತ್ಮ ಮಾತನಾಡ್ತದೆ, ಶರೀರದ ಒಂದು ಅವಯವಗಳ ಮುಖಾಂತರ ಮಾತನಾಡ್ತದೆ. ತುಮಕೋ ಆತ್ಮಾಭಿಮಾನಿ ಬನ್ನೆ ಮೇ ಬಡಿ ಮೆಹನತ್ ಲಗ್ತಿ, ಬಾಪ ರಾಯ್ ದೇತೆ ಹೇ ಅಮೃತ ವೇಳೆ ಕಾ ಸಮಯ ಮಶಹೂರ್ ಹೇ. ಬಾಬೋರು ಹೇಳ್ತಿದ್ದಾರೆ, ಆತ್ಮಾಭಿಮಾನಿಗಳಾಗೋದಕ್ಕಾಗಿ ಮಕ್ಕಳಿಗೆ ಬಹಳ ಪರಿಶ್ರಮ ಇದೆ ಅಂತಾರೆ ಬಾಬು. ನಾನೇ ಖುದ್ದಾಗಿ ಮಕ್ಕಳಿಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಅಮೃತ ವೇಳೆ ಸಮಯ ಬಹಳ ಪ್ರಸಿದ್ಧವಾಗಿರೋ ಸಮಯ ಆಗಿದೆ. ಉಸಿ ಸಮಯ अपने को आत्मा समझ बाप को याद करते रहो तो तुम्हारी आत्मा पर जो कट लगी हुई है वह साफ हो जाएंगे. ಬಾಬೋರು ಹೇಳ್ತಿದ್ದಾರೆ, ಅಮೃತ ವೇಳೆ ಸಮಯದಲ್ಲಿ ಎದ್ದು ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪದ ಹೊರೆಯನ್ನು ನಾಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಪುನಃ ನಾವು ಸ್ವಚ್ಛ ಮತ್ತು ಶುದ್ಧೀಕರಣ ಆಗ್ತೀವಿ. ಯಹ ತುಮ ಬಾಪ ಕಿ ಯಾದ್ ಮೇ बैठते हो और कोई तकलीफ की बात नहीं है. ಶುಭಾಬರವರ ನೆನಪಲ್ಲಿ ನಾವು ಮಕ್ಕಳು ಕುತ್ಕೊಳ್ಬೇಕಾಗಿದೆ. ಪುನಃ ಯಾವುದೇ ಒಂದು ಪರಿಶ್ರಮದ ಮಾತಂತೂ ಇಲ್ಲಿ ಇಲ್ಲ ಅಂತಾರೆ ಬಾಬು. जैसे बच्चा बाप को याद करता है, यह है बेहद का बाप. वह आत्मा शरीर को याद करती है ना. अब तुम आत्मा अपने बाप को याद करती हो. ಯಾವ ರೀತಿ ಲೌಕಿಕದಲ್ಲಿ ಮಗ ತಂದೆಯನ್ನು ನೆನಪು ಮಾಡ್ತಾರೋ ಅದೇ ರೀತಿ ನಾವು ಸಹ ಮಕ್ಕಳು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಹಾಗಾದರೆ ಬಾಬೋರು ಹೇಳ್ತಿದ್ದಾರೆ, ತಮ್ಮನ್ನು ತಾವು ಆತ್ಮ ಅಂತ ತಿಳಿದುಕೊಂಡು ನನ್ನೊಬ್ಬನನ್ನೇ ತಾವು ಮಕ್ಕಳು ನೆನಪು ಮಾಡ್ತಾ ಹೋಗಿ ಅಂತಾರೆ ಬಾಬು. ಅಭಿ ತುಮ ಸುಖಧಾಮ್ ಕೆ ಮಾಲೀಕ ಬನ್ ರಹೆ ಹೋ. जो तुम स्वर्ग के मालिक थे अब नरक के लायक बन पड़े हो. फिर ಸ್ವರ್ಗ ಕೆ ಲಾಯಕ ಬನಾನೆ ಬಾಪ್ ಆಯೇ ಹೇ. ಬಾಬೋರು ಹೇಳ್ತಿದ್ದಾರೆ, ಈಗ ಪುನಃ ತಾವು ಮಕ್ಕಳು ಸ್ವರ್ಗಕ್ಕೆ ಮಾಲೀಕರಾಗಬೇಕಾಗಿದೆ. ಒಂದು ಸಮಯದಲ್ಲಿ ತಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ, ಪುನಃ ಈಗ ನರಕಕ್ಕೆ ನಾಲಾಯಕರಾಗಿದ್ದೀರಿ ಅಂತಾರೆ ಬಾಬೋರು. ನರಕಕ್ಕೆ ಯೋಗ್ಯರಾಗಿದ್ದೀರಿ ಅಂತಾರೆ ಬಾಬು. ಪುನಃ ಸ್ವರ್ಗಕ್ಕೆ ಯೋಗ್ಯರಾಗಬೇಕು.
ಅಂಥ ಯೋಗ್ಯರನ್ನಾಗಿ ಮಾಡೋದಕ್ಕಾಗಿ ಶಿವಬಾಬರವರು ಬಂದಿದ್ದಾರೆ. शिवबाबा जब आते हैं तब भगवान वाचु होता है, तो गीता की भी जयंती हो जाती है। यह भी तुम बच्चे जानते हो कि रावण किसको कहा जाता है। अब इस रावण राज्य का विनाश होना है, मौत सामने खड़ा है। ನಾವು ಮಕ್ಕಳಿಗೂ ಸಹ ಗೊತ್ತಿದೆ, ಹಾಗಾದ್ರೆ ರಾವಣ ಅಂತ ಯಾರಿಗೆ ಹೇಳಲಾಗ್ತದೆ ಅಂತ. ರಾವಣನ ರಾಜ್ಯ ಅವಶ್ಯವಾಗಿ ವಿನಾಶತೆಯನ್ನ ಹೊಂದಲೇಬೇಕಾಗಿದೆ. ಸಾವು ಎದುರುಗಡೆ ನಿಂತಿದೆ ಅಂತಾರೆ ಬಾಬು. ಕಲ್ಪ ಪಹಲೆ भी यह दुनिया बदली थी, कितनी अच्छी ರೀತಿ समझाना होता है. ಕಲ್ಪದ ಹಿಂದಿನಂತೆ ಈ ಕಲ್ಪದಲ್ಲಿಯೂ ಬಾಬೋರು ಹೇಳ್ತಿದ್ದಾರೆ, ಅವಶ್ಯವಾಗಿ ಈ ಒಂದು ಜಗತ್ತು ಬದಲಾವಣೆ ಆಗಿಯೇ ಆಗ್ತದೆ. ಈ ಎಲ್ಲ ವಿಚಾರಗಳನ್ನು ಮೊದಲಿಗೆ ಮಕ್ಕಳು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತಾರೆ ಬಾಬು. मेहनत है घर गृहस्थ में रहते, कमल फूल समान पवित्र रह, फिर साथ में यह कोर्स उठाओ, टीचर से पूछो. कोर्स तो बड़ा सहज है. ಬಾಬಾ ಹೇಳ್ತಿದ್ದಾರೆ, ಬಹಳ ಪರಿಶ್ರಮ ಪಡಬೇಕಾಗ್ತದೆ. ಭಲೆ ತಾವು ಮನೆಯಲ್ಲಿನೇ ಇರ್ಬೋದು, ಗೃಹಸ್ಥತೆ ವಾತಾವರಣದಲ್ಲಿರ್ಬೋದು, ಕಮಲ ಪುಷ್ಪ ಸಮಾನವಾಗಿ ಸ್ವಚ್ಛ ಮತ್ತು ಪವಿತ್ರ ಜೀವನವನ್ನು ಮಾಡ್ತಾ ಮಾಡ್ತಾ ಮಕ್ಕಳು ಈ ಒಂದು ಕೋರ್ಸನ್ನು ತೆಗೆದುಕೊಳ್ಳಿ. ಜೊತೆಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈ ಒಂದು ಸಹಜವಾಗಿರ್ತಕ್ಕಂಥ ಕೋರ್ಸನ್ನು ಪಡ್ಕೊಳ್ಳಿ ಅಂತಾರೆ ಬಾಬು. ಟೀಚರ್ಸ್ ಸೇ ಪೂಚು, घर में रहते मुझे याद कर रचना के आदि मध्य अंत्य को जानो. ಭಲೆ ತಾವು ಮನೆಯಲ್ಲಿನೇ ಇರಿ, ನನ್ನನ್ನು ನೆನಪು ಮಾಡ್ತಾ ಹೋಗಿ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮಕ್ಕಳು ಚೆನ್ನಾಗಿ ಏನು ಮಾಡಿ ಅಂತಾರೆ ಬಾಬುವರು, ತಿಳ್ಕೊಳ್ಳಿ ಅಂತಾರೆ ಬಾಬು. 7 रोज समझने वाले भी कोई निकलते हैं, हर एक मनुष्य की रग देखा जाता है, इनकी लगन बहुत अच्छी है, तड़पते हैं हम बाबा का ज्ञान तो सम्मुख सुने, उनकी शक्ल वातावरण से समझ सकते हो. रग को पूरा न समझाने के कारण अच्छे भी चले जाते हैं, कहते हैं 7 रोज टाइम नहीं है, क्यों करे क्या करे. कोई कहते हैं दर्शन कराओ, बोलो पहले आकर समझो किसके पास आए हो, परमपिता परमात्मा से तुम्हारा क्या संबंध है. ಮೊದಲಿಗೆ 7 ದಿನದ ಕೋರ್ಸನ್ನು ತೆಗೆದುಕೊಳ್ಳಿ ಅಂತ ಅನೇಕರಿಗೆ ಹೇಳಬೇಕಾಗ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮೋಹ ಅಂತಕ್ಕಂತಹ ಎಳೆ ಸಾಕಷ್ಟು ಇದೆ ಅಂತಾರೆ ಬಾಬು. ಎಷ್ಟು ಒಳ್ಳೊಳ್ಳೆ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ಇದ್ದಾರೆ. ಅಂಥ ಮಕ್ಕಳು ಅವರ ಹೃದಯ ಬಾಬೋರನ್ನು ಬಯಸ್ತಾ ಇರ್ತದೆ. ಬಾಬಾ ನಿಮ್ಮ ಎದುರುಗಡೆನೇ ಬಂದು ಕೂತ್ಕೊಳ್ಬೇಕು, ನಾನು ಎದುರುಗಡೆ ಕುಳಿತಿದ್ದು ನಾನು ನಿಮ್ಮಿಂದ ಜ್ಞಾನವನ್ನು ಕೇಳಬೇಕು ಅಂತ ಅವರ ಹೃದಯ ಬಾಬೋರನ್ನು ನೆನಪು ಮಾಡ್ತಾ ಇರ್ತದೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಇನ್ನೂ ಕೆಲವೊಂದು ಮಕ್ಕಳು ಈ ರೀತಿ ಇದ್ದಾರೆ ಅಂತಂದರೆ ಮೋಹ ಪೂರ್ಣವಾಗಿ ಅವರಿಗೆ ಅಂಟಿಕೊಂಡಿರೋ ಕಾರಣದಿಂದ ಎಷ್ಟೋ ಒಳ್ಳೊಳ್ಳೆ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ಹೋಗೇ ಬಿಟ್ಟಿದ್ದಾರೆ ಅಂತಾರೆ ಬಾಬು. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಅನೇಕರಿಗೆ ಹೇಳಿ ಬನ್ನಿ, ಮೊದಲಿಗೆ ಜ್ಞಾನವನ್ನು ತಿಳ್ಕೊಳ್ಳಿ, ನೀವು ಯಾರ ಬಳಿ ಬಂದಿದ್ದೀರಿ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ, ಪರಂಪಿತ ಪರಮಾತ್ಮನ ಜೊತೆಗೆ ನಿಮ್ಮದು ಏನು ಸಂಬಂಧ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳಬೇಕು ಅಂತಾರೆ ಬಾಬಾ. ಬ್ರಹ್ಮ ಕುಮಾರಿಯಾ ತೋ ತುಂಬಿ ಟಹರೇನ, ಶುಭಾಬಾ ಕೆ ಪೋತ್ರೆ ಸೋ ಬ್ರಹ್ಮ ಕೆ ಬಚ್ಚೆ ಹೋ ಗಯೆ. ನಮ್ಮನ್ನು ಬ್ರಹ್ಮ ಕುಮಾರಿಯರು ಅಂತ ಹೇಳಲಾಗ್ತದೆ. ಶುಭಾಬರವರಿಗೆ ನಾವು ಮಕ್ಕಳು ಮೊಮ್ಮಕ್ಕಳಾಗಿದ್ದೀವಿ, ಆದರೆ ಬ್ರಹ್ಮ ತಂದೆಗೆ ನಾವು ಮಕ್ಕಳಾಗಿದ್ದೀವಿ. समझाकर फिर लिखा देना चाहिए, एक दिन में भी कोई अच्छा समझ सकता है. ऐसे टीके निकलेंगे जो बहुत गैलप करेंगे, राजयोग सिखलाता होगा तो ज़रूर वसा देता होगा. ಬಾಬೋರು ಹೇಳ್ತಿದ್ದಾರೆ, ನನ್ನ ಪರಿಚಯವನ್ನು
ಮೊದಲಿಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ, ನಂತರ ನೀವು ಅನೇಕರಿಗೆ ತಿಳಿಸ್ತಾ ಹೋಗಿ. ನಾನು ನಿಮಗೆ ಆಸ್ತಿಯನ್ನು ಕೊಡ್ತಾ ಇದ್ದೀನಿ, ಅನೇಕರಿಗೆ ರಾಜಯೋಗದ ಅಭ್ಯಾಸವನ್ನು ಕಲಿಸ್ಕೊಡಿ ಅಂತಾರೆ ಬಾಬು. ಒಂದೇ ದಿನದಲ್ಲಿ ಸಾಕಷ್ಟು ಜ್ಞಾನವನ್ನು ಚೆನ್ನಾಗಿ ತಿಳಿಸ್ಬೋದು. मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणे के मुख्य सार. फर्स्ट, अमृत वेले उठ बापू को प्यार से याद कर आत्माभिमानी बनने की मेहनत करनी है. याद के बल से विकारों को कट उतारनी है. ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಬಾಬೋರನ್ನು ಬಹಳ ಪ್ರೀತಿ ತುಂಬಿ ನೆನಪು ಮಾಡಬೇಕಾಗಿದೆ. ಆತ್ಮಾಭಿಮಾನಿಗಳಾಗುವಂತಹ ಪರಿಶ್ರಮವನ್ನು ನಾವು ಮಕ್ಕಳು ಮಾಡಬೇಕಾಗಿದೆ. ನೆನಪಿನ ಬಲದ ಆಧಾರದಿಂದ ವಿಕಾರವನ್ನು ಸಂಪೂರ್ಣವಾಗಿ ನಾವು ದೂರ ಮಾಡಬೇಕಾಗಿದೆ. सेकेंड पॉइंट, घर गृहस्थ में रहते कमल फूल समान बनने का कोर्स उठाना है. हर एक की रग अथवा लगन देखकर ज्ञान देना है. ಬಲೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನವಾಗಿ ಕೋರ್ಸನ್ನು ತೆಗೆದುಕೊಳ್ತಾ ಹೋಗಬೇಕು. ಜೊತೆಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರ ಒಂದು ಮೋಹ ನಾಡಿಯ ಬಡಿತವನ್ನು ನೋಡಿ ಅನೇಕರಿಗೆ ಜ್ಞಾನವನ್ನು ನಾವು ಮಕ್ಕಳು ಕೊಡಬೇಕಾಗಿದೆ. वरदान, शिक्षक बनने के साथ रहम दिल की भावना द्वारा क्षमा करने वाले मास्टर मर्सीफुल भव. ಶಿಕ್ಷಕರಾಗೋದ್ರ ಜೊತೆಗೆ ದಯಾಹೃದಯ ಭಾವನೆಯ ಮೂಲಕ ಕ್ಷಮೆಯನ್ನು ಮಾಡುವಂತಹ ಮಾಸ್ಟರ್ ಮರ್ಸಿಫುಲ್ ಆತ್ಮರಾಗಿರಿ. ಸ್ಲೋಗನ್, जिनकी झोली परमात्मा दुआओं से भरपूर है, उनके पास माया आ नहीं सकती है. ಯಾರ ಜೋಳಿಗೆ ಶುಭಾಬರವರ ಆಶೀರ್ವಾದದಿಂದ ಸಂಪೂರ್ಣವಾಗಿ ಭರ್ಪೂರಾಗಿರ್ತದೋ ಅಂಥವರ ಬಳಿ ಮಾಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹ
ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ.